ಸರ್, ಈಗ ತಾವು ಪ್ರಶ್ನೆ ಎತ್ತಿದ್ರಿ, ನನ್ನ ತೆರಿಗೆ ನನ್ನ ಹಕ್ಕು ಅಂತ. ಇಡೀ ರಾಜ್ಯ ಸರ್ಕಾರ ದೆಹಲಿಯಲ್ಲಿ ಕೂತ್ಕೊಂಡು ಧಿಕ್ಕಾರ ಕೂಗಿದೆ. ಮುಂದೆ ಧಿಕ್ಕಾರ ಕೂಗಲಿಲ್ಲ, ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ. ಧಿಕ್ಕಾರ ಕೂಗಿಲ್ಲ, ಬೇಡಿಕೆಯನ್ನು ಇಟ್ಟಿದ್ದೇವೆ. ಆ ಬೇಡಿಕೆಯನ್ನು ಪರಿಹರಿಸಬೇಕಾದಂಥ ಜವಾಬ್ದಾರಿ ಒಕ್ಕೂಟವನ್ನು ನಡೆಸ್ತಾ ಇರ್ತಕ್ಕಂಥ ಮಾನ್ಯ ಪ್ರಧಾನಮಂತ್ರಿಗಳದು. ಆ ಕೆಲಸವನ್ನು ಮಾಡಬೇಕು. ಓಕೆ ಸರ್, ದೇಶ ವಿಭಜನೆ ಮಟ್ಟಿಗೆಲ್ಲ ಚರ್ಚೆ ಆಗಿದೆ ತಮ್ಮ ಹೇಳಿಕೆ. ಕಾಂಗ್ರೆಸ್ನವರನ್ನೆಲ್ಲ ಡಿ ಕೆ ಸುರೇಶ್ ಒಂಥರ ಭಗತ್ ಸಿಂಗ್ ಇದ್ದಂಗೆ ಅಂತೆಲ್ಲ ಮಾತಾಡಿದರು. ಬಿ ಜೆ ಪಿಯವರೆಲ್ಲ ಡಿ ಕೆ ಸುರೇಶ್ ಒಂಥರ ಮೊಹಮ್ಮದ್ ಅಲಿ ಜಿನ್ನಾ ಥರ ಅಂತೆಲ್ಲ ಮಾತಾಡಿದರು. ಏನಕ್ಕೆ ಈ ದೇಶ ವಿಭಜನೆ ಮಾತು ಏನಕ್ಕೆ ಬಂತು? ನಾನು ದೇಶದ ವಿಭಜನೆ ಬಗ್ಗೆ ಮಾತನಾಡಲಿಲ್ಲ. ಅನ್ಯಾಯವನ್ನು ಸರಿಪಡಿಸಿ ಕರ್ನಾಟಕದ ಕನ್ನಡಿಗರಾಗುವಂಥ ಅನ್ಯಾಯ, ದಕ್ಷಿಣ ಭಾರತದ ರಾಜ್ಯಗಳಿಗೆ ಆಗ್ತಾ ಇರ್ತಕ್ಕಂಥ ಮಲತಾಯಿ ಧೋರಣೆ, ಈ ವಿಚಾರವನ್ನು ಸರಿಪಡಿಸಲಿಲ್ಲ ಅಂತ ಅಂದರೆ ಈಗಾಗಲೇ ತಮಿಳುನಾಡಿನಲ್ಲಿ ಈ ಕೂಗು ಮೊದಲಿಂದನೂ ಕೂಡ ಇದೆ, ಇದು ಹೊಸದೇನಲ್ಲ. ಸೊ ಹಾಗಾಗಿ ಧ್ವನಿ ಹೆಚ್ಚಾಗೋದಕ್ಕಿಂತ ಮುಂಚಿತವಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಲ ತುಂಬಬೇಕಾದಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ. ಏನು ತಪ್ಪಾಗಿದೆ ಅದನ್ನು ಸರಿಪಡಿಸಲಿಕ್ಕೆ ಅವಕಾಶ ಇದೆ. ಇವತ್ತು ನಮ್ಮ ರಾಜ್ಯವನ್ನು ಪ್ರತಿಷ್ಠಿಸ್ತಾ ಇರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಅರ್ಥ ಸಚಿವರು, ಅವರು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇವತ್ತು ಬರಬೇಕಾದಂಥ ತೆರಿಗೆ ಪಾಲು ಯಾವ್ಯಾವ ವಿಚಾರಗಳಲ್ಲಿ ಅಬ್ಸರ್ವೇಷನ್ಸ್ ನಾವೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಅವರು. ಮಾಧ್ಯಮಗಳು ನೀವೇ ಹೇಳಬೇಕು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲವೂ ಕೂಡ RTI ತಂದಿದ್ದೀವಿ. RTI ತಂದಾದಮೇಲೆ ನಾವು ಎಲ್ಲವೂ ಕೂಡ ಪಾರದರ್ಶಕವಾಗಿದೆ. ಎಲ್ಲ ಮಾಧ್ಯಮಗಳು, ರಾಷ್ಟ್ರೀಯ ಮಾಧ್ಯಮಗಳು ಕೂಡ ತೋರಿಸಿದೆ, ರಾಜ್ಯ ಮಾಧ್ಯಮಗಳು ತೋರಿಸಿದೆ. ಅವರು ಬಜೆಟ್ನಲ್ಲೂ ಕೂಡ ಈ ಬಜೆಟ್ನ ಪುಸ್ತಕದಲ್ಲಿ 23-24ನೇ ಸಾಲಿನ 24-25ನೇ ಸಾಲಿನ ಬಜೆಟ್ಗೆ ಏನು ಮಂಡನೆಯನ್ನು ಮಾಡಿದ್ರು ಅದರಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ತೆರಿಗೆ ಪಾಲನ್ನು 50,000 ಕೋಟಿ ರೂಪಾಯಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಕಳೆದ ಬಾರಿ 52,000 ಕೋಟಿ ರೂಪಾಯಿಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದರು. ಈ ಬಾರಿ 50,000 ಕೋಟಿಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ ನಮ್ಮ ತೆರಿಗೆ ಪಾಲು ಎಷ್ಟು ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ದಕ್ಷಿಣ ಭಾರತದಿಂದ ಬರ್ತಾ ಇರ್ತಕ್ಕಂಥ ತೆರಿಗೆಗಳೆಷ್ಟು, ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಹಂಚಿಕೆ ಆಗ್ತಾ ಇದೆ, ಯಾವ್ಯಾವುದಕ್ಕೆ ಆಗ್ತಾ ಇದೆ ಅಂಥೇಳಿ ಕೇಂದ್ರ ಸರ್ಕಾರದವರೇ ಬಜೆಟ್ನ ಬಿಡುಗಡೆ ಮಾಡಿರುವಂಥ ಪುಸ್ತಕದಲ್ಲಿ ಎಲ್ಲವೂ ಕೂಡ ಇದೆಯಲ್ಲ. ಸರ್, ತಾವೀಗ ಧ್ವನಿ ಎತ್ತಿದ್ರಿ, ಸಂತೋಷ, ಕರ್ನಾಟಕದ ಪರ ಧ್ವನಿ ಎತ್ತಿದ್ರಿ. ಈಗ ನಿಮ್ಮಂತೆ ಇದ್ದಂಥ ಉಳಿದ NDA ಸಂಸದರೆಲ್ಲ ಏನು ಮಾಡ್ತಾಯಿದ್ರು ಸರ್? ತಾವೇನಾದರೂ ಅವ್ರ ಜೊತೆಗೆ ಅಪ್ರೋಚ್ ಮಾಡಿದ್ರಾ? ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಏನಾದರೂ ಹೇಳಿದ್ರಾ? ಅದಕ್ಕೆ ಏನಾದರೂ ಸಹಕಾರ ಕೊಡ್ತೀನಿ ಅಂತ ಯಾರಾದರೂ ಹೇಳಿದ್ರಾ? ಇಲ್ಲ ಇದು ನಮ್ಗೆ ಸಂಬಂಧಪಡೋದಿಲ್ಲ ಅಂತ ಏನಾದರೂ ಹೇಳಿದ್ರಾ? ತಾವು ಏನು ಅಂದರೆ ಈ ಧ್ವನಿ ಎತ್ತಕ್ಕಿಂತ ಮುಂಚೆ ಯಾರನ್ನಾದರೂ ಅಪ್ರೋಚ್ ಮಾಡಿದ್ರಾ? ನಾನು ಯಾರಿಗೂ ಧ್ವನಿ ಎತ್ತಲಿಕ್ಕಿಂತ ಮುಂಚಿತವಾಗಿ ಯಾರನ್ನೂ ಅಪ್ರೋಚ್ ಮಾಡುವಂಥದ್ದಲ್ಲ. ನನಗೆ ಬಂದಂಥ ಭಾವನೆ ಇದು. ನಮ್ಮ ರಾಜ್ಯ ತೀವ್ರ ಬರಗಾಲವನ್ನು ಎದುರಿಸ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ಕೃಷಿ ಸಚಿವರು ಅನೇಕ ಬಾರಿ ದೆಹಲಿಗೆ ಪತ್ರವನ್ನು ಬರೆದಿದ್ದಾರೆ, ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದಾರೆ. ಮನವಿಯನ್ನು ಸಲ್ಲಿಸಿದ್ರೂ ಕೂಡ ಇವತ್ತು ನಾವು ಫೆಬ್ರವರಿ ಎಂಡ್ನಲ್ಲಿದ್ದೇವೆ, ಕೊನೆಯಲ್ಲಿದ್ದೇವೆ. ಇವತ್ತಾದರೂ ಕೂಡ ಇನ್ನೂ ಕೂಡ ರಾಜ್ಯಕ್ಕೆ ಬರದ ಬಗ್ಗೆ ಒಂದೇ ಒಂದು ಮಾತನ್ನು ಕೂಡ ಕೇಂದ್ರ ಸರ್ಕಾರ ಮಾತನಾಡಿಲ್ಲ. ಕರ್ನಾಟಕದ ಕನ್ನಡಿಗರಿಗೆ ಪಾಲನ್ನು ಇಡೀ ದೇಶದಲ್ಲಿ ಎರಡನೇ ರಾಜ್ಯ ತೆರಿಗೆಯನ್ನು ಪಾವತಿ ಮಾಡ್ತಾ ಇರ್ತಕ್ಕಂಥ, ಅತಿ ಹೆಚ್ಚು ತೆರಿಗೆಯನ್ನು ಪಾವತಿ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರಿಗೆ ಅನ್ಯಾಯ ಆಗ್ತಕ್ಕಂಥದ್ದು. ನಮ್ಮ ಬಜೆಟ್ ಸೈಜ್ ಎಷ್ಟಿದೆ? ಮೊನ್ನೆ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡನೆ ಮಾಡಿದ್ರು, 3,71,000 ಕೋಟಿ ರೂಪಾಯಿ. ನಾವು ಅವರಿಗೆ ಕೊಡ್ತಾ ಇರ್ತಕ್ಕಂಥ ಹಣ ಎಷ್ಟು? 4,30,000 ಕೋಟಿ ರೂಪಾಯಿ. ಅಂದರೆ ನಾವು ನಮ್ಮ ಸ್ಟೇಟ್ ಬಜೆಟ್ಗಿನ್ನ ನಾವು ಹೆಚ್ಚಿಗೆ ಅವ್ರಿಗೆ ಕೊಡ್ತಾ ಇದ್ದೀವಲ್ಲ, ಅದಕ್ಕಿಂತ 2ರಷ್ಟು ಕೊಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.